ನಮಸ್ತೆ ನಮ್ಮೊಂದಿಗೆ ಇವತ್ತಿನ ದಿನ ಭಾಳ ಸ್ಪೆಷಲ್ ಐತಿ. ನಾವು ಹೊಂಟೇವಿ ನಮ್ಮ ಅಣ್ಣನ ಮನೆಗೆ. ನಮ್ಮ ಅಣ್ಣನಿಗೆ ಹೋಗ್ಬೇಕಂದ್ರೆ ಕಾಲಿ ಹೋಗಂಗಿಲ್ಲ. ಹೀಗಾಗಿ ನಾವು ತೊಗೊಂಡು ಫ್ರೂಟ್ಸ್ ತೊಗೊಂಡ್ಮೇಲೆ ಮನೆಗೆ ಬಂದಮೇಲೆ ಫಸ್ಟ್ ನಮ್ಮ ಕಣ್ಣಿಗೆ ಬಿದ್ದಿದ್ದ ಈ ಸಣ್ಣ ಸಣ್ಣ ಕೋಳಿ ಮರಿಗಳು. ಈ ಸಣ್ಣ ಸಣ್ಣ ಕೋಳಿ ಮರಿಗಳ ಜೊತೆಗೆ ನಮ್ಮ ಮರಿಗಳು ಆಟ ಆಡಾದ್ಮೇಲೆ ನಾವು ನೆಕ್ಸ್ಟ್ ಮಾಡಿದ್ದ ಹೊಟ್ಟೆ ಪೂಜೆ. ನಾವು ಬರೋಷ್ಟೊತ್ತಿಗೆ ನಮ್ಮ ಅಕ್ಕ ಅಂದರೆ ನಮ್ಮ ಅಣ್ಣನ ಹೆಂಡತಿ ಎಲ್ಲ ಕೆಲಸನೂ ಮಾಡಿದ್ರು. ಮಸ್ತಾಗಿ ರುಚಿಯಾಗಿ ಅಡುಗೆ ಮಾಡಿದ್ರಿ. ನೋಡ್ರಿ ಎಷ್ಟು ವೆರೈಟಿ ಅದಾವೆ. ಗೋಧಿ ಹುಗ್ಗಿ, ಚಪಾತಿ, ಪಲಾವ್, ಬಾನ, ಹಪ್ಪಳ, ಬದನೆಕಾಯಿ ಪಲ್ಯ, ರಾಯ್ತ, ಸಲಾಡ್. ಇದನ್ನೆಲ್ಲ ಮಾಡಿರೋರು ಯಾರಂದ್ರೆ ಇಲ್ಲಿ ಕುಂತಾರೆ ನೋಡ್ರಿ, ಇವರೇ ಮಹಾನ್ ವ್ಯಕ್ತಿ ಮಾಡಿದ್ದು. ಅದಾದಮೇಲೆ ನಾವು ಹೊಂಟ್ವಿ ಜಾತ್ರೆ ನೋಡೋಕೆ. ಈ ನಮ್ಮ ಚಿಕ್ಕ ಗುಂಪು ಜಾತ್ರೆ ನೋಡೋಕೆ ತಯಾರಾಗಿ ಹೊಂಟೇ ಬಿಡ್ತೀರಿ. ಇನ್ನು ಈ ನಮ್ಮ ಜಾತ್ರೆ ಗುಂಪೊಳಗೆ ದೊಡ್ಡೋರ್ಗಿಂತ ಜಾಸ್ತಿ ಸಣ್ಣ ಮಕ್ಳು ಅದಾರ್ರಿ. ಇನ್ನು ಈ ಸಣ್ಣ ಮಕ್ಕಳೆಲ್ಲ ಹಿಡ್ಕೊಂಡು ಹೊತ್ಕೊಂಡು ನಾವು ಹಂಗೋ ಮಾಡಿ ದೇವ್ರ ದರ್ಶನ ಮಾಡಕ್ಕೆ ಬಂದೇ ಬಿಟ್ವಿ. ಇಲ್ಲಿ ನೋಡಿದ್ರೆ ನಾ ಫಸ್ಟ್ ಟೈಮ್ ನನ್ನ ಲೈಫ್ನಾಗ ಇಷ್ಟೊಂದು ದೇವ್ರನ್ನ ಒಂದೇ ಕಡೆ ನೋಡಕತ್ತಿದ್ದೆ. ಸೊ ನನಗೇನು ಅನ್ನಿಸ್ತಂದ್ರೆ, ನಾವು ಮಾಡಿರ್ತೀವಿ ಎಷ್ಟೊಂದು ಪಾಪಗಳನ್ನು, ಆ ಪಾಪಗಳನ್ನು ತೀರ್ಸೋಕೆ ಇಷ್ಟೊಂದು ದೇವ್ರು ಒಂದೇ ಕಡೆ ಇರಲೇಬೇಕಲ್ರಿ. ಸೊ ನಮ್ಮ ಪಾಪಗಳನ್ನೆಲ್ಲ ಶೂನ್ಯ ಮಾಡಿಕೊಂಡು ಅಲ್ಲಿಂದ ನಾವು ಮುಂದೆ ಹೊರಟ್ವಿ. ಇನ್ನು ಮುಂದೇನಂತ ಯೋಚನೆ ಮಾಡತ್ತೀರಿ? ನೆಕ್ಸ್ಟ್ ನಾವು ಎಲ್ಲರಿಗೂ ಫೇವ್ರೇಟ್ ಆಗಿರುವಂತಹ, ಸ್ಪೆಷಲಿ ಸಣ್ಣ ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಬಹಳ ಭಯಂಕರ ಇಷ್ಟ ಆಗಿರೋದೇನು ರೀ, ಶಾಪಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಕಣ್ಣಿಗೆ ಬಿದ್ದೊಂದು ದೊಡ್ಡ ಪಾಳೆ. ಇಲ್ಲಕ್ಕಪ್ಪ ಜನ ಪಾಳೆ ಹಚ್ಕೊಂಡು ನಿಂತಾರಂತ ಯೋಚನೆ ಮಾಡತ್ತಾಗ ಗೊತ್ತಾತ ಅಲ್ಲೇ ಪ್ರಸಾದ ಕೊಡತ್ತಾರಂತೇಳಿ. ಬಟ್ ನಮಗೂ ಪ್ರಸಾದ ತಿನ್ನೋ ಆಸೆ ಭಾಳ ಇತ್ತು ರೀ. ಏನು ಮಾಡೋದು, ಕ್ಯೂ ಭಾಳ ಇತ್ತು ಅಂತ ಹೇಳಿ ನಾವು ಅದನ್ನು ಸ್ಕಿಪ್ ಮಾಡಿ